ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ CTS ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SNF ಎಂಟ್ರಿ ಆಫ್ ಜನವರಿ ಆ್ಯಂಡ್ ಫೆಬ್ರವರಿ. ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ನಾವು ಜುಲೈ ಟು ಸೆಪ್ಟೆಂಬರ್ ಒಂದು ಸಾರಿ ಎಂಟ್ರಿ ಮಾಡಿದ್ವಿ SNF ಮಾಹಿತಿನ, ಮತ್ತು ಅಕ್ಟೋಬರ್ ಟು ಡಿಸೆಂಬರ್ ಒಂದು ಸಾರಿ ಎಂಟ್ರಿ ಮಾಡಿದ್ದೇವೆ. ಸೊ ಈಗ ಫೈನಲ್ ಆಗಿ ನಾವು ಜನವರಿ ಮತ್ತು ಫೆಬ್ರವರಿ ಈ 2 ತಿಂಗಳ ಒಂದು ಮಾಹಿತಿನ ಯಾವ ರೀತಿ SNF ಮಾಹಿತಿನ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು SNF ಎಂಟ್ರಿ ಮಾಡಬೇಕಪ್ಪ ಅಂದರೆ MDM ಒಂದು ಕರ್ನಾಟಕ ಆ್ಯಪ್ಸ್ ವೆಬ್ಸೈಟ್ಗೆ ಬಂದುಬಿಟ್ಟು ಇಲ್ಲಿ 3 ಗೆರೆ ಮೇಲೆ ಮೆನು ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ಬೋದು SNF ಇನ್ಫಾರ್ಮೇಷನ್ ಫಾರ್ ಜನವರಿ ಫೆಬ್ರವರಿ 2026 ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಸ್ ಇಟ್ ಈಸ್ ಇಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳದಿದೆ. ಬಟ್ ಮಾರ್ಚ್ ತಿಂಗಳಲ್ಲಿ ಹೈಡ್ ಆಗಿದೆ, ಅಂದರೆ ಫ್ರೀಸ್ ಆಗಿದೆ. ಅದನ್ನು ತುಂಬ ಅವಶ್ಯಕತೆ ಏನೂ ಇಲ್ಲ. ನಾವು ಜಸ್ಟ್ ಜನವರಿ ಫೆಬ್ರವರಿ ಮಾತ್ರ ಮಾಹಿತಿನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟೋಟಲ್ ವರ್ಕಿಂಗ್ ಡೇಸ್ ಎಷ್ಟಿದೆ, ಟೋಟಲ್ ಅಟೆಂಡೆನ್ಸ್ ಎಷ್ಟಿದೆ, ಸರಿನಾ? ಇಲ್ಲಿ ಟೋಟಲ್ ಕಮ್ಯುಲೇಟಿವ್ ಅಟೆಂಡೆನ್ಸ್ ಅಂದರೆ ನೀವೇನು ಊಟಗಳ ಸಂಖ್ಯೆ ಅಂತ ನಾನು ಹೇಳ್ತಲ್ವ, ಫಾರ್ ಎಕ್ಸಾಂಪಲ್ ಜನವರಿ 26ನೇ ತಿಂಗಳಲ್ಲಿ ಎಷ್ಟು ಊಟಗಳ ಸಂಖ್ಯೆ ಇರುತ್ತೆ ಅಷ್ಟೇ ಇಲ್ಲಿ ಕಮ್ಯುಲೇಟಿವ್ ಅಟೆಂಡೆನ್ಸ್ ಬರಬೇಕು. ಓಕೆನಾ? ಅದಾದ ನಂತರ ಕನ್ಸ್ಯೂಮ್ಡ್ ಎಗ್ ಎಷ್ಟಿದೆ, ಬನಾನಾ ಎಷ್ಟಿದೆ, ಈ ಎಗ್ ಮತ್ತು ಬನಾನಾ ಇವೆರಡು ಆ್ಯಡ್ ಮಾಡಿದರೆ ಅಟೆಂಡೆನ್ಸ್ ಈ ನಂಬರ್ಗೆ ಟ್ಯಾಲಿ ಬರಬೇಕು. ಓಕೆನಾ? ಇಲ್ಲ ಅಂದರೆ ಏನಾಗುತ್ತಂದರೆ ಅದು ನೀವು ತುಂಬಿದ್ರೂ ಕೂಡ 0 ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ನೀವು ತುಂಬಿರ್ತಕ್ಕಂಥ ಮಾಹಿತಿ ಟ್ಯಾಲಿ ಬರಲಿಲ್ಲ ಅಂದರೆ ಅದು 0 ಆಗುತ್ತೆ. ಸೊ 0 ಆಗುತ್ತೆ ಅಂದರೆ ಅರ್ಥ ತಿಳ್ಕೊಳ್ಳಿ, ನೀವು ಅಟೆಂಡೆನ್ಸಿಗಿಂತ ಜಾಸ್ತಿ ಎಂಟ್ರಿ ಮಾಡ್ತಾಯಿದ್ದೀರಿ, ಅಥವಾ ನೀವು ತುಂಬತಕ್ಕಂಥ ಮಾಹಿತಿ ಟ್ಯಾಲಿ ಬರ್ತಾ ಇರಲ್ಲ. ಹಂಗಾಗಿ ಅದು ಆಟೋಮೆಟಿಕ್ಕಾಗಿ 0 ತಗೊಳುತ್ತೆ. ಸೊ ಅದು ಯಾವಾಗ ಸರಿಯಾಗುತ್ತೆ ಅಂದರೆ ನೀವು ಇರ್ತಕ್ಕಂಥ ಎಲ್ಲ ಮಾಹಿತಿ ಅಪ್ಡೇಟೆಡ್ ಕರೆಕ್ಟಾಗಿದ್ದರೆ ಮಾತ್ರ ಅದು ನೀವು ಹಾಕಿರ್ತಕ್ಕಂಥ ಮಾಹಿತಿ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಸೊ ನೀವು ತುಂಬಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತುಂಬಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಡಾಟಾ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡಾಟಾ ಸಬ್ಮಿಟೆಡ್ ಅಂತ ಬರುತ್ತೆ. ಜಸ್ಟ್ ನೀವು ಚೆಕ್ ಮಾಡಬೇಕೇನೆಂದರೆ ಎಗೇನ್ ಅದೇ ಪೇಜಲ್ಲಿ ಜಸ್ಟ್ ಸರ್ಚ್ ಅಂತ ಕೊಡಿ. ನೀವು ತುಂಬಿರ್ತಕ್ಕಂಥ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ಮಾಹಿತಿ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಚೆಕ್ ಮಾಡ್ಕೊಂಡು ತಿರ್ಗಿ ನೀವು ಅಪ್ಡೇಟ್ ಕೂಡ ಮಾಡ್ಕೋಬೋದು. ಸೊ ಇದು 4th ಕ್ವಾರ್ಟರ್, ಇದು ಜನವರಿ ಫೆಬ್ರವರಿ ಈ ಒಂದು SNF ಇನ್ಫಾರ್ಮೇಷನ್. ಸರಿ, ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡು ನನಗೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.